ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ 78ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸಮೃದ್ಧಿ ಅದಾಗಲೇ ಕಾಣೆಯಾಗಿ ಒಂದು ರಾತ್ರಿ ಕಳೆದು ಹೋಗಿತ್ತು. ಅವಳಿಲ್ಲದ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿಬಿಟ್ಟಿತ್ತು. ಹೇಮರವರಂತೂ ಮಗಳು ಕಾಣೆಯಾದ ದಿನದಿಂದ ಹತ್ತು ಸೊರಗಿ ಹೋಗಿದ್ದಾರೆ. ಇನ್ನು ಅನ್ನಪೂರ್ಣ ಪುಷ್ಪರವರದ್ದು ಇದೇ ಸ್ಥಿತಿ. ಸಮೃದ್ಧಿ ಹಾಗೂ ಸಾನ್ವಿ ಇಬ್ಬರು ದೇವರಲ್ಲಿ ಅವಳಿಗಾಗಿ ಪ್ರಾರ್ಥಿಸದ ಕ್ಷಣವಿಲ್ಲ. ತನ್ನ ಪ್ರೀತಿಯ ಅತ್ತಿಗೆಯನ್ನು ಹುಡುಕಲು ವಿಕ್ಕಿಯು ತನ್ನ ಕೈಲಾದ ಪ್ರಯತ್ನ ಮಾಡುತ್ತಲೇ ಇದ್ದಾನೆ. ಆದರೆ ಇದೆಲ್ಲದರ ನಡುವೆ ತನ್ನ ಮುದ್ದಿನ ಮಡದಿಯನ್ನು ಕಳೆದುಕೊಂಡು ವಿಕ್ರಮ್ ಮಾತ್ರ ಸೊರಗಿ ಸುಣ್ಣವಾಗಿ ಹೋಗಿದ್ದನು. ಅವಳು ಕಾಣೆಯಾದ ಕ್ಷಣದಿಂದ ಜೀವನವೇ ಬರಡಾಗಿ ಬಿಟ್ಟಿದೆ ಅವನಿಗೆ. ಚುಮು ಚಳಿಗೆ ಮುಖದ ಮೇಲೆ ತಣ್ಣಗಿನ ನೀರು ಬಿದ್ದಾಗ ಬೆಚ್ಚಿಬಿದ್ದು ಕಣ್ತೆರೆದವಳಿಗೆ ಮೈಕೈ ಎಲ್ಲವೂ ವಿಪರೀತ ನೋವಾಗುತ್ತಿತ್ತು. ಸುತ್ತಲೂ ಹೊರಳಿಸಿದವಳಿಗೆ ತಾನೆಲ್ಲಿ ಇದ್ದೇನೆಂಬ ಅರಿವು ಮೂಡಿತ್ತು. ಕೈಗಳನ್ನು ಬೆನ್ನಿಗೆ ಗಟ್ಟಿಯಾಗಿ ಕಟ್ಟಿದ ಪರಿಣಾಮವಾಗಿ ಅವಳ ಕೈಗಳು ಊದಿಕೊಂಡು ಬಿಟ್ಟಿದ್ದವು. ನೋವಿನಿಂದ ನರಳಿದಳು. ಅಷ್ಟರಲ್ಲಿ ಅವಳ ಮುಖದ ಮೇಲೆ ಕೊರೆಯುವ ತಣ್ಣನೆ ನೀರನ್ನು ರಪ್ಪೆಂದು ಎರಚಿಬಿಟ್ಟರು. ತಟ್ಟನೆ ಕಣ್ಮುಚ್ಚಿದವಳು ತುಸು ಹೊತ್ತಿನ ಬಳಿಕ ಸಾವರಿಸಿಕೊಂಡು ತನ್ನ ಮುಂದೆ ನಿಂತಿರುವ ವ್ಯಕ್ತಿಯತ್ತ ಕಣ್ಣು ಹಾಯಿಸಿದಳು. ಅಷ್ಟೇ, ಅವಳ ಉಸಿರೇ ನಿಂತ ಹಾಗಾಗಿತ್ತು. ಒಂದು ಕ್ಷಣ ಅವಳ ಎದೆಬಡಿತವೇ ನಿಂತು ಬಿಟ್ಟಿತು. ತಾನು ನೋಡುತ್ತಿರುವುದು ವಾಸ್ತವವೋ ಅಥವಾ ಭ್ರಮೆಯೋ ಎಂದೆನಿಸಿಬಿಟ್ಟಿತ್ತು ಅವಳಿಗೆ. ಅವಳ ಕಣ್ಣುಗಳು ಬಟ್ಟಲಿನ ಆಕಾರಕ್ಕೆ ತಿರುಗಿದವು. ಆ ಮೈ ಕೊರೆಯುವ ಚಳಿಗೂ ಅವಳ ಮೈ ಪೂರ್ತಿ ಭಯದಿಂದ ಬೆವರಿ ತೊಪ್ಪೆಯಾಗಿ ಬಿಟ್ಟವು. ಅದೇನು ಮಾತನಾಡಲು ಪ್ರಯತ್ನ ಪಡುತ್ತಿದ್ದಾಳೆ, ಆದರೆ ಅವಳಿಂದ ಸಾಧ್ಯವಾಗುತ್ತಿಲ್ಲ. ಯಾಕೆ ಮಿಸ್, ಶಾಕ್ ಆಗ್ತಾ ಇದೆಯಾ? ನನ್ನನ್ನು ನೋಡಿದ ಮೇಲೆ ಶಾಕ್ ಆಗಲೇಬೇಕಲ್ವಾ? ನಿಮ್ಮ ಮನೆಯವರು ಸ್ಟೂಡೆಂಟ್ಸ್ಗಳೆಲ್ಲ ಮಿಸ್ ಆಗೋದ್ರಲ್ಲ ಅಂತ ಬಾಯಿ ಬಡ್ಕೋತಾ ಇದ್ದಾರೆ ಎಂದು ಗಹಗಹಿಸಿ ನಕ್ಕವನು ಅವಳ ಮುಂದೆ ಚೇರೆಳೆದು ರಾಜರೋಷವಾಗಿ ಕೂತನು. ಅಯ್ಯೋ ಪಾಪ, ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಟೀಚರಮ್ಮ. ಆದರೆ ಏನು ಮಾಡೋದು ಹೇಳು, ನಿನ್ನ ಹಣೆ ಬರಹ, ನೀನಿದನ್ನು ಅನುಭವಿಸಲೇಬೇಕು. ನಾನೇನು ಮಾಡೋಕ್ಕಾಗಲ್ಲ. ನೀನು ನನಗೆ ಮಾಡಿದ ಅವಮಾನಕ್ಕೆ ನೀನು ಸರಿಯಾಗಿ ಅನುಭವಿಸ್ತೀಯ ಕಣೆ. ಆ ಕಡೆ ಸಾಯೋಕ್ಕೂ ಆಗದೆ ಈ ಕಡೆ ಬದುಕೋಕ್ಕೂ ಆಗದೆ ನೀನು ವಿಲವಿಲ ಅಂತ ಒದ್ದಾಡಿ ಬಿಡಬೇಕು. ಅದನ್ನು ನೋಡಿ ನಾನು ಸಂತೋಷ ಪಡಬೇಕು. ಆಗ ನನಗೆ ನೆಮ್ಮದಿ. ನೀನು ಇಲ್ಲಿರೋ ಅಷ್ಟು ದಿನವೂ ನರಕ ತೋರಿಸಿಬಿಡ್ತೀನಿ, ನೋಡ್ತಾ ಇರು ಎಂದವನೇ ವಿಕೃತವಾಗಿ ನಗುತ್ತಾ ಅಲ್ಲಿಂದ ಹೊರಟು ಹೋದರೆ ಅವಳಿನ್ನು ಉಸಿರಾಡುವ ಶವದಂತೆಯೇ ಇದ್ದಾಳೆ. ಐ ಆಮ್ ವೆರಿ ಸಾರಿ ವಿಕ್ರಮ್. ನಿಮ್ಮ ವೈಫ್ನ ಹುಡುಕೋಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ನವರು ನಿಮ್ಮ ವೈಫ್ ಫೋನ್ ನಂಬರ್ನ ಕೂಡ ಟ್ರೇಸ್ ಮಾಡಿದರು. ಬಟ್ ನೋ ಯೂಸ್. ಅವರೆಲ್ಲಿದ್ದಾರೆ ಅನ್ನೋ ಸುಳಿವೇ ಸಿಗ್ತಾ ಇಲ್ಲ. ನನಗೆ ಅನಿಸೋ ಪ್ರಕಾರ ನಿಮ್ಮ ವೈಫ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅದು ನಿಮ್ಮ ವೈಫ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಬಲವಾಗಿ ಅನ್ನಿಸ್ತಿದೆ ನಿಮಗೆ ತುಂಬ ಬೇಕಾದವರೇ ಈ ಕೆಲಸನ ಮಾಡಿದ್ದಾರೆ ಅಂತ ಎಂದು ಇನ್ಸ್ಪೆಕ್ಟರ್ ಮಾತು ಕೇಳಿ ಭೂಮಿಗೆ ಕುಸಿದು ಹೋದನು. ಅಸಹಾಯಕತೆಯಿಂದಲೂ ದುಃಖದಿಂದಲೂ ಅವನ ಕಣ್ಣುಗಳು ತುಂಬಿಕೊಂಡವು. ಕೈಯನ್ನು ಮುಷ್ಟಿ ಹಿಡಿದವನು ಮುಖಕ್ಕೆ ಅಡ್ಡಲಾಗಿರಿಸಿ ಅಳಲು ಆರಂಭಿಸಿದನು. ಅವನು ಜಾತ್ರೆಯಲ್ಲಿ ಕಳೆದು ಹೋದ ಮಗುವಿನಂತೆ ಅಳುತ್ತಿರುವುದನ್ನು ಕಂಡು ಸ್ವತಃ ಇನ್ಸ್ಪೆಕ್ಟರ್ಗೂ ಬೇಸರವಾಯಿತು. ಕಾಮ್ ಡೌನ್ ವಿಕ್ರಮ್, ಕಂಟ್ರೋಲ್ ಯುವರ್ ಸೆಲ್ಫ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಎಂದು ಸಮಾಧಾನದ ನುಡಿಗಳನ್ನು ಆಡಿದರೆ ತಟ್ಟನೆ ಅವರ ಕೈ ಹಿಡಿದುಕೊಂಡವನು, ಪ್ಲೀಸ್ ಇನ್ಸ್ಪೆಕ್ಟರ್, ನನ್ನ ಹೆಂಡತಿನ ಹುಡುಕೊಡಿ ಪ್ಲೀಸ್. ನನಗೇನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವಳಿಲ್ಲದೆ ಹುಚ್ಚನಾಗಿ ಬಿಟ್ಟಿದ್ದೀನಿ. ಐ ಆಮ್ ಟೋಟಲಿ ಮ್ಯಾಡ್ ಎಂದು ಕಿರುಚಿಬಿಟ್ಟನು ವಿಕ್ರಮ್. ನೋಡಿ ವಿಕ್ರಮ್, ನಮ್ಮ ಕೈಲಾಗೋ ಎಲ್ಲ ಪ್ರಯತ್ನನೂ ಮಾಡ್ತೀವಿ. ಮನೆಯವರು ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ, ಆಗ ನಮಗೂ ಸುಲಭ ಆಗುತ್ತೆ ನಿಮ್ಮ ವೈಫ್ನ ಹುಡುಕೋಕೆ. ಈಗ ನಮಗೆ ಡ್ಯೂಟಿ ಇದೆ, ದಯವಿಟ್ಟು ಡ್ಯೂಟಿ ಟೈಮ್ನಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ದಿಸ್ ಈಸ್ ಮೈ ರಿಕ್ವೆಸ್ಟ್ ಎಂದು ಬಿಟ್ಟರು ಆ ಇನ್ಸ್ಪೆಕ್ಟರ್. ಅವರ ಮಾತು ಕೇಳಿ ಸುತ್ತಲೂ ಕಣ್ಣು ಹಾಯಿಸಿದವನಿಗೆ ತಾನೆಲ್ಲಿ ಇದ್ದೀನಿ ಎಂಬುದರ ಪರಿವೆ ಆಯಿತು. ತಕ್ಷಣ ಕಣ್ಣನ್ನು ಒರೆಸಿಕೊಂಡವನು ಅಲ್ಲಿಂದ ಹೊರಗೆ ಬಂದು ಬಿಟ್ಟನು. ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು. ವಿಕ್ರಾಂತ್ ಕರೆ ಮಾಡಿದ್ದನು. ತಕ್ಷಣ ಫೋನ್ ರಿಸೀವ್ ಮಾಡಿ, ಹಲೋ ಹೇಳು ವಿಕ್ಕಿ ಎಂದನು. ಬ್ರೋ, ಅದಕ್ಕೆ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಏನಂದ್ರು ಎಂದು ಆಸ್ಥೆಯಿಂದ ಕೇಳಿದನು ವಿಕ್ರಾಂತ್. ಇಲ್ಲ ವಿಕ್ಕಿ, ಇನ್ನೂ ಅವಳ ಬಗ್ಗೆ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಪೊಲೀಸ್ನವರು ಕೂಡ ಹುಡುಕ್ತಿದ್ದಾರೆ. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಕೆಲಸ ಇದೆ, ಬಾಯ್ ಎಂದವನೇ ಕಡಿತುಂಡರಿಸಿ ಬಿಡುಸಿನಿಂದ ಕಾರ್ನ ಅಲ್ಲಿಂದ ತಿರುಗಿಸಿದನು. ಎಲ್ಲೋ ನನ್ನ ಹೆಂಡತಿ, ಎಲ್ಲೋ
ನನಗೊತ್ತು ಕಣೋ, ಇದೆಲ್ಲ ನಿಂದೆ ಪ್ರೀ ಪ್ಲ್ಯಾನ್ ಅಂತ. ನನ್ನ ಮೇಲಿರೋ ದ್ವೇಷಕ್ಕೆ ಹಠಕ್ಕೆ ನನ್ನ ಹೆಂಡ್ತಿನ ದಾಳಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀಯಲ್ಲ. ಸತ್ಯ ಬೊಗಳು, ನನ್ನ ಹೆಂಡ್ತಿನ ಎಲ್ಲಿ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದೀಯ ಅಂತ. ಇಲ್ಲ ಅಂದರೆ ಇಲ್ಲೇ ನಿನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ ಎಂದು ಕೊಳ್ಳಪಟ್ಟಿ ಹಿಡಿದು ರೋಷದಿಂದ ಹೇಳಿದನು ವಿಕ್ರಮ್. ಅವನ ಉಡದ ಹಿಡಿತದಿಂದ ಉಸಿರುಗಟ್ಟಿದ ಹಾಗಾಯಿತು ಮಣಿಕಾಂತ್ಗೆ. ನಿಂಗೇನು ತಲೆ ಕೆಟ್ಟಿದ್ಯಾ? ನಿನ್ನ ಹೆಂಡ್ತಿನ ನಾನ್ಯಾಕೆ ಕಿಡ್ನ್ಯಾಪ್ ಮಾಡಲಿ? ಅವಳನ್ನು ಕಿಡ್ನ್ಯಾಪ್ ಮಾಡಿದರೆ ನನಗೇನು ಸಿಗುತ್ತೆ? ಸುಮ್ಮನೆ ಹುಚ್ಚುಚ್ಚಾಗಿ ಮಾತಾಡಬೇಡ ವಿಕ್ರಮ್. ನಿನ್ನ ಹೆಂಡತಿ ಕಿಡ್ನ್ಯಾಪ್ ಆಗಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎಂದನು ಅವನಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಲೇ. ಹೇ ಸಾಕು, ಮುಚ್ಚೋ ಬಾಯಿ. ನೀನೆಂಥವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮನನ್ನು ನನ್ನಿಂದ ದೂರ ಮಾಡಿದೆ, ಈಗ ನನ್ನ ಹೆಂಡ್ತಿನ ದೂರ ಮಾಡೋಕ್ಕೆ ನೋಡ್ತಾ ಇದ್ದೀಯ. ನಿನ್ನ ಇಂಥ ನಾಟಕದ ಮಾತಿಗೆ ಮಾರು ಹೋಗೋನಲ್ಲ ನಾನು. ಅಮ್ಮಂಗೆ, ಅಜ್ಜಿಗೆ, ನನ್ನ ಹೆಂಡ್ತಿಗೆ ಬೆಣ್ಣೆ ಸವಡಿ ಮಾತಾಡಿದ ಹಾಗೆ ನನಗೂ ಬೆಣ್ಣೆ ಸವಡಕ್ಕೆ ಬರಬೇಡ ನೀನು. ನಾಲ್ಗೆಯಲ್ಲಿ ವಿಷ ಇಟ್ಕೊಂಡಿರೋ ವಿಷ ಜಂತು ನೀನು. ನನ್ನ ಹೆಂಡ್ತಿ ಎಲ್ಲಿದ್ದಾಳೆ ಅಂತ ಬಾಯಿ ಬಿಡು, ಇಲ್ಲ ಅಂದರೆ ಈ ಗನ್ನಲ್ಲಿರೋ ಅಷ್ಟು ಬುಲೆಟ್ ಕೂಡ ನಿನ್ನ ತಲೆನ ಸೀಳುತ್ತೆ ಎಂದು ಜೇಬಿನಲ್ಲಿದ್ದ ಗನ್ನ ತೆಗೆದು ಅವನ ಹಣೆಯ ಮೇಲಿಟ್ಟನು ವಿಕ್ರಮ್. ವಿಕ್ರಮ್, ಏನು ಮಾಡ್ತಾ ಇದ್ದೀಯ ನೀನು? ನೀನೇನು ಹುಚ್ಚನಾ? ನೋಡು, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಿನ್ನ ಹೆಂಡ್ತಿನ ನಾನು ಕಿಡ್ನಾಪ್ ಮಾಡಿಲ್ಲ ಕಣೋ. ನನಗೆ ಕೋಪ ದ್ವೇಷ ಇರೋದು ನಿನ್ನ ಮೇಲೆ ಮಾತ್ರ. ಹಾಗಿದ್ದಾಗ ನಿನ್ನ ಹೆಂಡ್ತಿ ಸಮೃದ್ಧಿನ ನಾನ್ಯಾಕೆ ಕಿಡ್ನಾಪ್ ಮಾಡಲಿ? ಲಾಜಿಕ್ ಇಲ್ಲದೆ ಏನನ್ನು ಮಾತಾಡಬೇಡ, ಸ್ವಲ್ಪ ಬುದ್ಧಿ ಉಪಯೋಗಿಸು ಎಂದು ಹಲ್ಲು ಕಚ್ಚಿ ನುಡಿದವನ ಮೈ ಅದಾಗಲೇ ಭಯದಿಂದ ಬೆವರಿ ತೊಪ್ಪೆಯಾಗಿದೆ. ಅವನ ಮಾತು ಕೇಳಿ ಅಸಹನೆಯಿಂದ ಹಣೆ ತೀಡಿಕೊಂಡನು ವಿಕ್ರಮ್. ಕ್ಷಣ ಕ್ಷಣಕ್ಕೂ ಅವನ ತಾಳ್ಮೆಯ ಕಟ್ಟೆ ಒಡೆಯುತ್ತಿತ್ತು. ನೀನು ಹೀಗೆಲ್ಲ ಹೇಳಿದರೆ ಬಾಯಿ ಬಿಡೋನಲ್ಲ. ಇನ್ನು ನಿನ್ನನ್ನು ಉಳಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಎಂದವನು ಶೂಟ್ ಮಾಡಿಯೇ ಬಿಟ್ಟನು. ಅದರ ಸದ್ದಿಗೆ ಒಂದು ಕ್ಷಣವೇ ಆ ಜಾಗ ಸ್ತಬ್ಧವಾಯಿತು. ಮಣಿಕಾಂತ್ನ ಹಣೆಯ ಮೇಲೆ ಸಾಲುಗಟ್ಟಿದ್ದ ಬೆವರ ಹನಿಗಳು ಜಾರಿ ಅವನ ಕೊರಳನ್ನು ಚುಂಬಿಸಿದ್ದವು. ಸೂಜಿ ಅಂತರದಿಂದ ಪ್ರಾಣಾಪಾಯದಿಂದ ಬಚಾವಾಗಿದ್ದನು ಮಣಿಕಾಂತ್. ಜೀವ ಉಳಿತಲ್ಲ ಅಂತ ತುಂಬ ಖುಷಿ ಪಡಬೇಡ ಮಣಿ. ನಿನ್ನನ್ನು ಕೊಲ್ಲೋದು ನನಗೆ ಒಂದೇ ಒಂದು ನಿಮಿಷದ ಕೆಲಸ. ಆದರೆ ನಿನ್ನನ್ನು ಕೊಂದರೆ ನನಗೆ ನನ್ನ ಹೆಂಡತಿ ಸಿಗಲ್ಲ. ಅದೊಂದೇ ಕಾರಣಕ್ಕೆ ನಿನ್ನನ್ನು ಜೀವಂತವಾಗಿ ಉಳಿಸ್ತಾ ಇದ್ದೀನಿ. ಆದರೆ ಒಂದು ನೆನಪಿರಲಿ, ನನ್ನ ಹೆಂಡತಿಗೆ ಏನಾದರೂ ಆದರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ, ಸಿದ್ದು ಹಾಕ್ಬಿಡ್ತೀನಿ. ಈ ಗನ್ನಲ್ಲಿರೋ ಬುಲೆಟ್ನ ನೇರವಾಗಿ ನಿನ್ನ ಎದೆಗೇನೆ ಇಳಿಸ್ತೀನಿ. ಅಮ್ಮ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ಐ ಡೋಂಟ್ ಕೇರ್, ಬಿ ಕೇರ್ಫುಲ್ ಎಂದು ಎಚ್ಚರಿಸಿದವನು ರೋಷದಿಂದಲೇ ಅಲ್ಲಿಂದ ಸರಿದು ಹೋದರೆ ಬದುಕಿದೆಯ ಬಡಜೀವ ಎಂಬಂತೆ ಆಗಿತ್ತು ಮಣಿಕಾಂತ್ನ ಪರಿಸ್ಥಿತಿ. ಅದರಿಂದ ಹೊರಬರಲು ಅವನಿಗೆ ಗಂಟೆಗಳೇ ಹಿಡಿದವು. ತುಸು ಹೊತ್ತಿನ ಬಳಿಕ ನಿಡುದಾದ ಉಸಿರೊಂದನ್ನು ಹೊರಚೆಲ್ಲಿದವನು ಎದೆಯ ಮೇಲೆ ಕೈಯಿಟ್ಟು ಅವನಾಡಿದ ಮಾತುಗಳನ್ನು ನೆನಪಿಸಿಕೊಂಡನು. ಅದೇಕ ಅವನ ಮೈ ಜುಮ್ಮೆನಿಸಿಬಿಟ್ಟಿತ್ತು. ಬಾಸ್, ನಿನ್ನೆ ಸಂಜೆಯಿಂದ ಅವಳು ಏನೂ ತಿಂದಿಲ್ಲ, ಒಂದು ಹನಿ ನೀರು ಕೂಡ ಕೊಟ್ಟಿಲ್ಲ ನಾವು. ಹೀಗೆ ಆದರೆ ಅವಳು ಸತ್ತೇ ಹೋಗ್ತಾಳೆ ಅಷ್ಟೇ ಎಂದು ಮೆಲುಧ್ವನಿಯಲ್ಲಿ ಹೇಳಿದವನಿಗೆ ಅದಕ್ಕೆ ಎಂದು ಸಿಗರೆಟ್ನ ಹೊಗೆ ಬಿಡುತ್ತಾ ಕೇಳಿದವನ ಮುಖದ ಮೇಲೆ ವಿಕೃತ ನಗೆ ತಾಂಡವಾಡುತ್ತಿತ್ತು. ಅದಕ್ಕೆ ಅವಳ ಕೈಗೆ ಕಟ್ಟಿರೋ ಹಗ್ಗ ಬಿಚ್ಚಿ ಎಂದವನು ಹೇಳುವ ಮುಂಚೆಯೇ ಅವನ ಕಪಾಳಕ್ಕೆ ಬಾರಿಸಿ ಅವನ ಕೈಗಳಿಗೆ ಸಿಗರೆಟ್ನಿಂದ ಘಾಸಿ ಮಾಡಿದನು. ನೋವಿನಿಂದ ಜೋರಾಗಿ ಕಿರಿಚಿಕೊಂಡು ಬಿಟ್ಟ ಆ ಯುವಕ. ಅವನ ಕೂಗು ಬಂಧನದಲ್ಲಿದ್ದ ಸಮೃದ್ಧಿಯವರೆಗೂ ಕೇಳಿಸಿತು. ಯಾವ ಕಡೆಯಿಂದ ಸದ್ದು ಬರುತ್ತಿದೆ ಎಂದು ಅತ್ತಿತ್ತ ಕಣ್ಣು ಹಾಯಿಸಿದವಳ ಕಣ್ಣಿಗೆ ಅವನ ಅಟ್ಟಹಾಸ ಬಿದ್ದಿತ್ತು. ಅದನ್ನು ಕಂಡವಳ ಎದೆ ನಡುಗಿ ಹೋಯಿತು. ಅದನ್ನು ಕಣ್ಣಿನಿಂದ ನೋಡಲಾರದೆ ಭದ್ರವಾಗಿ ಕಣ್ಣು ಮುಚ್ಚಿಕೊಂಡು ಬಿಟ್ಟಳು. ಅವಳಿಗೆ ಹೊಟ್ಟೆಗೆ ತುಂಬ ತಿನ್ನಿಸಿ ನೀರು ಕುಡಿಸೋಕೆ ಅವಳೇನು ನಮ್ಮನೆ ಗೆಸ್ಟಾ? ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಎಷ್ಟಿದೆ ಅದನ್ನು ನೋಡ್ಕೊ. ತುಂಬ ಓವರಾಗಿ ಆಡೋದಕ್ಕೆ ಬರಬೇಡ. ಅವಳು ಹೊಟ್ಟೆ ಹಸಿವಿನಿಂದ ನರಳಿ ಸತ್ರು ಅವಳಿಗೆ ಒಂದು ತೊಟ್ಟು ಹನಿ ನೀರನ್ನು ಕೂಡ ಕೊಡಬೇಡ. ಹಾಗೇನಾದರೂ ಕೊಟ್ಟೆ ಅಂತ ಇಟ್ಕೋ, ಕೊನೆಗೆ ನಿನ್ನ ಬಾಯಿಗೆ ನಾನು ನೀರು ಬಿಡಬೇಕಾಗುತ್ತೆ, ಹುಷಾರ್ ಎಂದು ಎಚ್ಚರಿಸಿದವನು ಅಲ್ಲಿಂದ ಸರಿದು ಹೋದರೆ ಸಮೃದ್ಧಿಯ ಕಣ್ಣುಗಳಿಂದ ಕಣ್ಣೀರ ಹನಿಗಳು ಧಾರಾಕಾರವಾಗಿ ಹರಿದವು. ವಿಕ್ರಮ್ನ ನೆನಪು ಅವಳನ್ನು ಅತಿಯಾಗಿ